ಗಿರಿಜಾ ಗಿರಿಜಾ ದರೆಗಿಳಿದು ಬಂದು ಉತ್ತು ಹಿಡಿಸಿದ್ದಾಳೆ ಈ ನಾಗೇಗೌಡನಿಗೆ. ಗಗನದ ಗುಡುಗು ಗುಡುಗಿನ ಆರ್ಭಟದಲ್ಲಿ ಮಿಂಚು ಸಿಡಿಲುಗಳ ಬೋರ್ಗರೆತದಲ್ಲಿ ದರೆಗಿಳಿದು ವಸುಂಧರೆಯ ಪಡೆಯನ್ನು ಧರಿಸುವ ತರದಿ ಮೇಘ ರಾಜ ಸುರಿಸುವ ಮೇಘ ಮಂದಾರದಲ್ಲಿ ವಿರಸ ಮರೆತು ಸರಸ ಸಲ್ಲಾಪವಿದು ಗಿರಿಜೆ. ಗಿರಿಜಾ ಮನಕ್ಕೆ ಮದ ನೀಡುವ ಮೇಘ ಮಾಸದಲತೆಯಂತೆ ಬೆಳಕುವ ಚಕೋರಿ ಚಂದ್ರ ಚಕೋರಿ ಗಿರಿಜೆ. ಗಿರಿಜಾ ನಿನ್ನ ಕಂಡಂದಿನಿಂದ ಬಹುದಿ ಬೇರೊಂದು ಕಾಣಲಾಗಿದೆ ಈ ನಾಗೇಗೌಡನ ನಯನಗಳಿಗೆ. ರಕ್ತದಿಂದ ಕೆಂಪಾದ ಕಣ್ಣುಗಳಿಗೆ ರಸ ಸಿಂಚನಗೈಯುವ ನಿನ್ನ ನಗ್ನ ಸೌಂದರ್ಯದ ಸವಿಯನ್ನು ಒಮ್ಮೆಯಾದರೂ ಉಣಿಸಿ ತೃಪ್ತಿಪಡಿಸಿ ತಂಪಾಗಿಸಬಾರದೆ ಈ ನಾಗೇಗೌಡನ ಉರಿಯುವ ನಯನಗಳನ್ನು. ಬಾ ಪ್ರತಾಪ ಬಾ. ಆ ಜಗದೀಶನ ತಮ್ಮ ಸಂಗಮೇಶ ನೌಕರಿಗೆ ಹೋದರಂತೆ. ಆ ಕೆಟ್ಟ ನುಡಿ ನನ್ನ ಕಿವಿಯಾಗಿ ಬಿದ್ದು ಸಮಾಧಾನ ಸಹಿಸಂಗಾಗೈತೆ. ರೋಷ ಉಕ್ಕಿ ಉಕ್ಕಿ ಬರಕತೈತೆ. ಇದಕ್ಕೊಂದು ಪ್ಲಾನ್ ಮಾಡೋ ಪ್ರತಾಪ. ನೋಡ್ರ ನಾನು ಅದ ವಿಚಾರ ಮಾಡಕತ್ತೇನೆ. ನಿಮಗೊಂದು ಹಾದಿ ಆಗ್ಬೇಕು, ಆ ಹಾದಿಯಾಗ ನಡೆಯಕ ನನಗೂ ಸರಳ ಆಗ್ಬೇಕು. ಒಂದೇ ಹೊಡೆತಕ್ಕೆ ಎರಡು ಹಕ್ಕಿಗಳನ್ನು ಕಡಿದು ನೋಡ್ತಾರೆ ಬುದ್ಧಿವಂತರು. ಆದರೆ ನಾನು ಒಂದೇ ಹೊಡೆತಕ್ಕೆ ಮೂರು ಹಕ್ಕಿಗಳು ಮುರಿದು ಬಿದ್ದು ನನ್ನ ಜಿದ್ದು ಗೆಲ್ಲಬೇಕು ಅಂತ ಹೊಂಚು ಹಾಕಿದ್ದೇನೆ. ಪ್ರತಾಪ, ನಾವು ಹೊಂಚು ಹಾಕಿದ್ದು ಎರಡೇ ಹಕ್ಕಿಗಳಲ್ಲವೇ? ಇನ್ನು ಮೂರನೇ ಹಕ್ಕಿ ಯಾವುದು? ಅದೇ ನೀವು ಹೊಂಚು ಹಾಕಿದ ಅವರ ಸೋದರ ಮಾವನ ಮಗಳು ಗಿರಿಜಾ. ಗಿರಿಜನ? ಯಾಕೆ ಪ್ರತಾಪ, ಅವಳ ಮೇಲೇಕೆ ನಿನ್ನ ಸೇಡು? ನೋಡ್ರೆ, ಅಲ್ಲೇ ಇರೋದು ವಿಷಯ. ಆ ಚಂದುಳ್ಳ ಚೆಲುವೆ ಗಿರಿಜೆಯನ್ನು ಜಗದಿ ಸಂಗಮೇಶನಿಗೆ ಮದುವೆ ಮಾಡಿಕೊಡಲು ಮಾತು ಒಪ್ಪಂದವಾಗಿದೆ ಅಂತೆ. ಪ್ರತಾಪ, ಏನು ಹೇಳ್ತಿದ್ದೀಯಾ ನೀನು? ನಾನೇಕೆ ಸುಳ್ಳು ಹೇಳಲೆ? ಬೇಕಿದ್ರೆ ಕೇಳಿ ನಿಮ್ಮ ಕಾರ್ಕೂನ್ ಕಾಡಪ್ಪನನ್ನು. ಹ್ಞೂನ್ರಿ ಶಿವ, ಪ್ರತಾಪ್ ಸೌಕರ್ ಹೇಳೋದು ಕರೆ ಐತ್ರಿ. ನಿಶ್ಚಿತಾರ್ಥ ಮುಗಿಸ್ಕೊಂಡು ಆ ಮಗ ಸಂಗಮೇಶ ಮಿಲ್ಟ್ರಿಗೆ ಹೋಗ್ಯಾನ್ರಿ. ಮಿಲ್ಟ್ರಿಗೆ ಸಾಧ್ಯವಿಲ್ಲ. ಹಂಗಾಗ ನಾನು ಬಿಡೋದೂ ಇಲ್ಲ. ಮೊದಲಿಗೆ ನನ್ನ ಮಗಳು ಆ ವೈರಿ ಮನೆ ಸೇರಿ ನನ್ನ ಶಕ್ತಿನ ಕುಂದಿಸ್ಬಿಟ್ಟಾಳ. ಈಗ ನಾನು ಕಂಡಿಟ್ಟ ಹೆಣ್ಣು ಆ ವೈರಿ ಮನೆ ಸೇರ್ತಾಳಂದ್ರ ನಾನು ಇದಕ್ಕೆ ಬಿಡೋದಿಲ್ಲ. ಪ್ರತಾಪ, ಇದಕ್ಕೆ ಎಷ್ಟೇ ಹಣ ಖರ್ಚಾಗಲಿ ಅವಳು ನನ್ನವಳಾಗಬೇಕು. ಬಹಳ ಸರಳ ರೀ ಗೌಡ್ರ, ಬಹಳ ಸರಳ. ಮಿಲಿಟರಿ ಟ್ರನ್ನಿಗೆಂದು ಸಂಗಮೇಶ ಬಹುದೂರ ಹೋಗಿ ಕುಂತಾನ.
ನಮ್ಮೂರಿಗೆ ಬಂದ ಆ ಹುಸೇನ್ ಅಲ್ಲಿಗೆ ಕರೆದುಕೊಂಡು ಹೋಗಿ ಹೊತ್ತು ನೋಡಿ ಮುಗಿಸಿಬಿಟ್ರ ಆ ಕುನ್ನಿ ಅಲ್ಲೇ ಪ್ರಾಣ ಬಿಡುತ್ತೆ. ಇನ್ನು ಎರಡನೇ ಅಕ್ಕಿ, ಈ ವಿಷಯವನ್ನು ತಿಳಿದ ಎರಡನೇ ಅಕ್ಕಿ ಎದೆ ಹೊಡೆದು ಸತ್ತು ಹೋಗತಿ. ಇನ್ನು ಮೂರನೇ ಅಕ್ಕಿ ಗಿರಿಜಾ ಜೋಡಿ ಇಲ್ಲದ ಜೀವ ಒದ್ದಾಡ್ತೈತಿ. ಆಗ ಆ ಹಕ್ಕಿಯನ್ನು ಮನ ಬಂದಂತೆ ಕೊಕ್ಕಿ ಕೊಕ್ಕಿ ತಿನ್ನಬಹುದು. ಬಲೆ ಪ್ರತಾಪ ಬಲೆ, ಹೆಸರಿಗೆ ತಕ್ಕ ಪ್ರತಾಪದ ಹೊಂಚು ಹೂಡಿ ಸಂಚು ಮಾಡಿದ್ದೀಯಾ. ಈ ನಿನ್ನ ಸಂಚು ಮಿಂಚಿನಂತೆ ಸಾಗಿ ಫಲಕಾರಿಯಾಗಲೇಬೇಕು. ಆಗ ನೋಡು ಈ ಹತ್ತೂರು ಒಡೆಯ ನಾಗೇಗೌಡನ ದರ್ಪದ ದಳ್ಳೂರಿಯಲ್ಲಿ ಬಿದ್ದು ಒದ್ದಾಡಲೇಬೇಕು. ನನಗೆದುರು ಹಾಕಿಕೊಂಡ ಆ ಬಡ ಬಿಕಾರಿಗಳು ಇನ್ನು ಬದುಕಬಾರದು. ಈ ಸಂತೋಷಕ್ಕೊಂದು ಸುಂದರ ಪಾರ್ಟಿ ಬೇಗ ಕರೆಸಲೇ ಕಾಡ್ಯಾ. ಬೇಗ ಬೇಗ ಕರ್ಸಲೇ ಕಾಡ್ಯಾ, ಕರ್ಸೋ. ಬರೋಬ್ಬರ ಐತ್ರಿ ಪ್ರತಾಪ್ ಸಾವ್ಕರಂ ಪ್ಲಾನ್. ನಾನು ಈಗ ಹೋಗಿ ಆ ಹುಷಾನಿ ಕರ್ಕೊಂಡು ಬರುವಾಗ ನಮ್ಮೂರ್ ಕೇರಿ ಗಂಗಿ ಮಗಳನ್ನ ಕುಣ್ಯಾಕ್ ತರ್ತೇನ್ರಿ. ಸಂಗೀನ ಕುಡಿಯಾಕು ಎಲ್ಲ ತಯಾರು ಮಾಡ್ತಾನ್ರಿ ಗೌಡ್ರ. ತಗೊಂಬರ್ಲೇನ್ರಿ ಮತ್ತ ಹಂಗಾರ ಗೌಡ್ರ ಯಾವ ಬ್ರ್ಯಾಂಡ್ ಬೇಕ್ರಿ? ಯಾವ್ದಾದ್ರು ತಗೋಬಾರ್ಲೆ. ಹೇಳ್ರಿ ಆಮೇಲೆ ತಮ್ಮ ಬೈಬಾರ್ದ್ರಿ ನೀವು.
ಅಲ್ಲಿ ನೋಡಿ ಮಾಸೆ ಹಕ್ಕಿ ಗಿರಿಜೆ ಇತ್ತ ಕಡೆನೇ ಬರುತ್ತಿದ್ದಾಳೆ. ಪ್ರತಾಪ, ಇದು ಕನಸೋ ಅಥವಾ ನನಸೋ? ನಿಲ್ಲು ಗಿರಿಜಾ, ನಿಲ್ಲು ನಿಲ್ಲು ನಿಲ್ಲು. ಓಹೋ, ಏ ಗೌಡ, ಮಾಡೋದಕ್ಕೆ ಬೇರೆ ಕೆಲಸ ಇಲ್ವೇನು ನಿನಗೆ? ದಾರಿಯಲ್ಲಿ ಈ ರೀತಿ ಕರೆದುಕೊಂಡು ನಿಂತಿದೆಯಲ್ಲ, ಬೆದರು ಗೊಂಬೆ ಹಾಗೆ. ನಾವು ಬೆದರಗೊಂಬೆಗಳಾಗಿ ಕಾಣ್ತೇವ ನನ್ನ ಕಣ್ಣಿಗೆ? ಪ್ರತಾಪ, ಅವಳಿಗೇನು ಗೊತ್ತು ನಾವು ಬೆದರಗೊಂಬೆಗಳಲ್ಲ, ಬೆದರಿಸಿ ಬಲೆಯಲ್ಲಾಗಿಕೊಳ್ಳೋ ಭಯಂಕರ ಹುಲಿಗಳೆಂದು. ಬಲಿಯಾಕ ಏಯ್, ನನ್ನನ್ನೇ ಬಲಿಯಾಗ ಹಾಕೋಬೇಕಂತ ನೀನೇನಾದ್ರೂ ಹೊಂಚ ಹಾಕಿ ಮೀಸೆ ಮೇಲೆ ಕೈ ಎಳೆದು ನಿಮ್ಮಂತ ಕಾಮಕ್ರಿಯ ಮಣ್ಣ ತಿನ್ಸೋ ಮನೆತನದ ಹೆಣ್ಣಾಡೋದು ಮೂತ್ರ ಎಚ್ಚರದಿಂದ ಮಾತನಾಡಿ. ಬಲೆ ಬಲೆ ಹೆಣ್ಣಿಗೆರಬೇಕಾದ ಬಿಗುಮಾನ ಅಂದ್ರ ಅದು ಹಿಂಗ. ನಿನ್ನಂತ ಬಿಂಕದ ಬಿಗುಮಾನ ತುಂಬಿಕೊಂಡಿರುವ ನಾರಿಯರನ್ನು ನಾಲಿಗೆಯಿಂದ ನೆಕ್ಕಿ ದಕ್ಕಿಸಿಕೊಳ್ಳುವ ಧೈರ್ಯ ಇರುವುದು ನನ್ನಂತ ಧೀರನಿಗೆ ಮಾತ್ರ ಸಾಧ್ಯ. ಧೀರ ಸೂರ? ಯಾರು ಹೇಳುತ್ತಾರೆ ನೀನೊಬ್ಬ ಧೀರ ಸೂರ ಎಂದು? ಒಂಟಿ ಹೆಣ್ಣನ್ನು ನೋಡಿ ಜೊಲ್ಲು ಸುರಿಸುವ ನಿಮ್ಮಂತ ಕಾಮಕರಿಗೆ ಸೂರ ಎಂದು ಬೊಗಳ್ತಾ ಇದೆಯಲ್ಲ. ನೀನು ಒಬ್ಬ ಸೂರನ? ಸರಿಯಾಚಿಗೆ ನಿಮ್ಮ ಜೊತೆ ನನ್ನದೇನು ಕೆಲಸ? ಪೊಗರಿನಿಂದ ಮಾತನಾಡಿ ಪಕ್ಕಕ್ಕೆ ಹೋಗಬೇಡ. ನಿನ್ನ ಪೊಗರು ಇಳಿಸುವುದು ಈ ಪ್ರತಾಪನಿಗೇನು ಬಹಳ ಹೊತ್ತಿಂದಲ್ಲ. ಪೊಗರು? ಏಯ್ ಬಾರೋ ಬಾರೋ, ನೀನು ಗಂಡಸೇ ನಿಜ ಆಗಿದ್ದೆ ಆದ್ರೆ ನನ್ನ ಪೊಗರು ಇಳಿಸು ಬಾರೋ, ನಾನು ನೋಡೆ. ಪ್ರತಾಪ, ಧೈರ್ಯ ಇದ್ರ ಬಾ ಅಂತಾಳ, ಆದ್ರ ನಮ್ ಕಡೆ ಧೈರ್ಯನಾ ಇಲ್ಲ ಅಂತ ತಿಳ್ದಾಳಿಕೆ. ಹೊತ್ಗ ನಡೆಯ ನನ್ ಕೋಡಿಗಿನ್ನ ನನ್ ಧೈರ್ಯ ಎಷ್ಟೈತಿ ಅಂತ ತೋರ್ಸೇ ಬಿಡ್ತೀನಿ. ಆಯ್ತು ಗೌಡ್ರಿ. ವಾ, ಹತ್ತೂರಿನ ಗೌಡ, ಹತ್ತೂರಿನ ಜನಕ್ಕೆ ಕಷ್ಟ ಕಾಲದಲ್ಲಿ ಕಾಪಾಡಿದ ದೇವರು ಅನಿಸಿಕೊಳ್ಳುವ ಪಟ್ಟ ನೆತ್ತಿಯ ಮೇಲಿದ್ದರೆ ಅಬಲೆಯರನ್ನು ಸಂಕಟದಲ್ಲಿ ಸಿಲುಕಿಸಿ ದೆವ್ವವಾಗಿ ಕಾಡಲು ನಿಂತಿರುವ ನಿನಗೆ ಆ ಮನಿಹಾಳನ ಸಪೋರ್ಟ್ ಬೇರೆ. ಗಂಡಸರೆಂದು ಹೇಳಿಕೊಳ್ಳುವುದಕ್ಕೂ ನಾಚಿಕೆ ಆಗಬೇಕು ನಿಮ್ಮ ಮೀಸಿ ಹೊತ್ತ ಬಂಡ ಜನ್ಮಕ್ಕೆ. ಲೇ ಹುಲಿರಾಯ, ಹುಲಿರಾಯ ನಾನೆಂದು ಬಲವಾಗಿ ಹಾರಾಡಿದರೆ ಮಗನ ಇಲಿಯಾಗಿ ಬೀಳುವೆ ಈ ಪ್ರತಾಪನ ಬಲೆಯಲ್ಲಿ. ಜಗದೀಶ, ತುಂಬಿಕೊಂಡು ಉಚ್ಚರಿಸುವ ಶಬ್ದಗಳನ್ನು ಮಾತನಾಡುವ ಜಾಣ್ಮೆ ನಿನಗಿದೆ ಎಂದು ಹುಚ್ಚನಂತೆ ಮಾತನಾಡಿ ನನ್ನನ್ನು ರೊಚ್ಚಿಗೆ ಬೆಸೆಬೇಡ. ನೀನೊಂದು ಕ್ಷಣ ಬರದೇ ಇದ್ದಿದ್ರೆ ನಾವೆಂತ ಗಂಡಸರು ಅನ್ನೋದು ತೋರಿಸಬೇಕಾಗುತ್ತಿತ್ತು. ಓಹೋ, ಮಗ್ಗನಂದಾರಿ ಕೆಲಸ ಮಾಡಲು ಹೊರಟಿದ್ದೀರಾ? ಗಂಡಸ್ತರ ಸೋರಿಸುವುದಕ್ಕೆ ಹೆಣ್ಣಿನ ಶೀಲ ಹಾಳು ಮಾಡಲು ಅಲ್ಲಲೇ, ಆಪತ್ಕಾಲದಲ್ಲಿದ್ದವರನ್ನು ಕಾಪಾಡುವುದಕ್ಕಾಗಿ. ಇದೇ ರೀತಿ ನಿನ್ನೊಂದು ಸರಿ ನನ್ನ ಕಣ್ಣೆದುರಿಗೆ ಕಂಡರೆ ನಿನಗೆ ಒತ್ತು ಬುದ್ಧಿ ಕಲಿಸಿ ಗಂಡಸಿನ ಲಕ್ಷಣ ಏನೆಂದು ತೋರಿಸಬೇಕಾಗ್ತದೆ. ಹುಷಾರ್. ಮುಚ್ಚಲ ಬಾಯ್ನ, ನಮ್ಗೆ ಹುಷಾರಾಗಿರು ಅಂತ ಹೇಳ್ಬೇಡ. ಇನ್ಮೇಲ ನೀನು ಸದಾಕಾಲ ಹುಷಾರಾಗಿರು. ಹೀಗೆ ನಮ್ಮ ಕೆಲಸಕ್ಕೆ ಅಡ್ಡಿ ಬರೋ ಈ ನಿನ್ನ ಸಾಹಸ ನಮ್ಮ ರಚ್ಚಿಗಪ್ಸಕತೈತಿ. ಅಂದಿಂದ
ರಚ್ಚಿಗೆ ದೈರೋಷ ಯಾವ ಮಟ್ಟಕ್ಕೆ ಮುಟ್ತಾ ಇದ್ದೋ ಗೊತ್ತಿಲ್ಲ. ಅಂದ್ಮೇಲೆ ಹುಷಾರಾಗಿರ್ಬೇಕಾದ್ರೆ ನಾವಲ್ಲಲೇ ಕುನ್ನಿ ನೀವು. ನೋಡ್ರಿ ಗೌಡ್ರೆ, ಎಷ್ಟೇ ಆಗಲಿ ನಿಮ್ಮ ಮಗಳ ಕೊರಳಿಗೆ ತಾಳಿ ಕಟ್ಟಿದ್ದೇನೆ. ಅಂದ ಮೇಲೆ ನೀನು ನನಗೆ ಮಾವ, ಅದಕ್ಕೆ ಮರೋದಿ ಕೊಟ್ಟು ಮಾತನಾಡಕತ್ತಿದ್ದೇನೆ. ಸುಮ್ಮನೆ ಇಲ್ಲಿಂದ ನಿಮ್ಮ ದಾರಿ ನೀವು ಸುಮ್ಮನೆ ಸರಳವಾಗಿ ಹಿಡಿದು ಬಿಡ್ರಿ. ಅದನ್ನು ಬಿಟ್ಟು ದ್ವೇಷ ಸೇಡು ಏನಾದರೂ ಸಂಚು ಮಾಡಿದ್ರ ನಮ್ಮ ಮನಸ್ಸು ಮೀರಬೇಕಾಗ್ತದೆ. ನಮ್ಮ ದೇಶದ ಬೆಂಕಿ ಒತ್ತಿ ಉರಿದು ಹೊರಗೆ ಬರಕ್ಕೆ ಅವಕಾಶ ಕೊಟ್ಟರೆ ಸಾಕು. ಆ ಪ್ರಜ್ವಲಿಸುವ ಬೆಂಕಿ ನಿಮ್ಮೆಲ್ಲರನ್ನು ಸುಟ್ಟು ಬೂದಿ ಮಾಡುವ ಸಾಮರ್ಥ್ಯ ನನಗೂ ಇದೆ. ನೆನಪಿರಲಿ ಬಾಗಿರಿಜಾ, ಇಂಥ ಮನೆ ಹಾಳರೆದ್ರು ನಮ್ಮದೇನು ಮಾತು. ಗೌಡ್ರೆ, ಹೋಗ್ಲಿ ಹೋಗ್ಲಿ, ನನ್ನ ಕುತಂತ್ರ ನಾಟಕ ಸೂತ್ರಧಾರದಿಂದ ಗಿರಿಜಾ ಮತ್ತು ಜಗದೀಶನಲ್ಲಿ ಇಲ್ಲ ಸಲ್ಲದ ಸಂಬಂಧವನ್ನು ಕಲ್ಪಿಸಿ ನಿಮ್ಮ ಮಗಳನ್ನು ಆ ಮನೆ ಬಿಟ್ಟು ಬರುವಂತೆ ಮಾಡಲೇಬೇಕು. ಪ್ರತಾಪ, ನಿನ್ನ ಕುತಂತ್ರದ ಜ್ವಾಲಾಮುಖಿ ಯಾವ ರೀತಿ ಸಿಡಿದಂತ ನನಗೆ ಗೊತ್ತಿಲ್ಲ. ಒಟ್ಟಿನ ಮೇಲೆ ಆ ಜಗದೀಶನ ಮೇಲೆ ನನ್ನ ದ್ವೇಷದ ಜ್ವಾಲೆ ಹೊತ್ತಿ ಉರಿಯಲೇಬೇಕು. ಆ ನಿನ್ನ ಕುತಂತ್ರವೇ ನನ್ನ ಗೆಲುವಿನ ಮಂತ್ರವಾಗಬೇಕು.